ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಶಂಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ನಮ್ಮ ಅಕ್ಕ ಎಲ್ಲರೂ ಅಮ್ಮ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಸಂಡೇ ಆಗಿರೋದ್ರಿಂದ ಎಲ್ಲ ನಾನ್ ವೆಜ್ ಊಟ ಮಾಡಿದ್ವಿ. ನಾನ್ ವೆಜ್ ಅಡುಗೆ ಮಾಡಿದ್ವಿ. ಸೊ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗೆ ಎಲ್ಲರೂ ಊಟ ಮಾಡ್ಕೊಂಡು ಬಂದು ಅಂಗಡಿ ಮನೆ ಹತ್ರ ಕೂತಿದ್ವಿ. ಐಸ್ ಕ್ರೀಮ್ ತಗೊಬಂದಿದ್ವಿ ಫ್ರೆಂಡ್ಸ್. ನಾನು ನನ್ನ ಮಗಳು ಇಬ್ಬರು ಹೋಗಿ, ನಮ್ಮ ಅಕ್ಕನ ಮಗಳು ನಾನು ಇಬ್ಬರು ಹೋಗಿ ಐಸ್ ಕ್ರೀಮ್ ತಗೊಬಂದಿದ್ವಿ. ನಾನ್ ವೆಜ್ ತಿಂದಿದ್ವಲ್ಲ, ಸೊ ಹಾಗಾಗಿ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸ್ತು. ಸೊ ಹಾಗಾಗಿ ಹೋಗಿ ಐಸ್ ಕ್ರೀಮ್ ತಗೊಬಂದು ತಿಂತಾಯಿದ್ವಿ. ತಿನ್ಕೊಂಡು ಕೂತಿದ್ವಿ ಫ್ರೆಂಡ್ಸ್, ಟೈಮ್ ಪಾಸ್ ಮಾಡ್ತಾ. ಹಾಗೆ ನೋಡಿ ಏನೆಲ್ಲ ಮಸ್ತ್ ಮಜಾ ಮಾಡ್ತಾರೆ ಹುಡುಗರುಗಳು, ಹೇಗೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್, ಲೈಕ್, ಶೇರ್, ಕಮೆಂಟ್ ಆಗಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲರೂ ಕೂತಿದ್ದೀವಿ ಮಾತಾಡ್ತಾ ಹೊಟ್ಟೆ ಹೊಡ್ಕೊಂಡು. ಈಗೆಲ್ಲ ಹಿಂಗೆ ಆಡ್ತಾರೆ ಮಕ್ಕಳು ಅನ್ನೋದು. ಬಟ್ ನಾವು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಸೇರ್ಕೊಬಿಟ್ರೆ ಫುಲ್ ಗಲಾಟೆ ಮಾಡ್ತೀವಿ ಫ್ರೆಂಡ್ಸ್. ಹೇಗೆ ಬೇಕೋ ನಮ್ಗೆ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಹಾಗೆ ಎಲ್ಲ ಊಟ ಮಾಡ್ಕೊಂಡು ಅಂಗಡಿ ಮನೆ ಹತ್ರ ಕೂತಿದ್ವಿ, ಎಲ್ಲ ಮಾತಾಡ್ತಾ ಕೂತ್ಕೊಂಡು. ಹಾಗೆ ತಲೆಗೆಲ್ಲ ಎಣ್ಣೆಗಳು ಹಾಕೋಣ ಅಂತ ಕೂತಿದ್ವಿ ಫ್ರೆಂಡ್ಸ್. ಸರಿ, ಅದೇ ಯಾರದ ಮದ್ವೆ ಅಮ್ಮ? ಅದೇ ಯಾರ್ದು ಹುಡುಗನ ಹುಡುಗಿ? ಅವಳ ಬೈಕಲ್ಲಿ ಹೋಯ್ತಲ್ಲ. ಯಾವ್ರಿಗೆ? ಅಯ್ಯೋ
ಜಡ ಹಾಕ್ಸ್ಕೊಂಡವ್ರೆ. ಹಾಕ್ಸ್ಕೊಂಡು ನಾ ರೇಗಿಸ್ತಾ ಇದ್ದೆ. ಅವು ಸ್ಟೆಪ್ ಜಡ ಬೇರೆ ಹಾಕ್ಸ್ಕೊಂಡಿದ್ಯಲ್ಲ ಕಣ್ಣು ಯಾರು ಹಾಕ್ಕೊಟ್ರು ಅಂತ ರೇಗಿಸ್ತಾ ಇದ್ದೆ ನೋಡಿ. ನಮ್ಮ ಮಾವನಿಗೆ ಅವರು ಯಾವುದೋ ಜಡ ಎಣಿತ ಕೂತವ್ರೆ. ಈ ಥರ ಹಾಕಿ ಎಲ್ಲ ಹಾಕಿ ಅವ್ರಿಗೂ ಜಡೆ ಹಾಕ್ತಾರೆ ಫ್ರೆಂಡ್ಸ್. ಯಾವ ಥರ ಹಾಕ್ತಿದ್ದಾರೆ ಅಂತ ನಾವು ನಗಡಿ ನೋಡಿ ಯಾವ ಥರ ಹಾಕ್ತಾರೆ ಅಂತ. ಇದ್ರ ಮಧ್ಯೆ ನಮ್ಮ ಹುಡುಗರು ಬೇರೆ ಫ್ರೆಂಡ್ಸ್ ನೋಡಿ ನಮ್ಮ ಅಮ್ಮನ ಅಂಗಡಿಗೆ ಸೇರ್ಕೊಂಡು ಏನು ಬೇಕೋ ಅದು ಪಾಪ ನಮ್ಮಮ್ಮ ಆ ಕಡೆ ಕೂತಿದೆ. ಹಂಗಾಗಿ ಇವ್ರಿಗೆ ಏನು ಬೇಕೋ ಅದು ಎತ್ಕೊಂಡು ತಿಂತಾ ಕೂತವ್ರೆ. ನಾನು ಹಂಗೆ ಒಂದು ವಿಡಿಯೋ ತಗೋತಾ ಇದ್ದೆ. ನೋಡು ಆ ಚಿಕ್ಕ ಅಂಗಡಿ ಫ್ರೆಂಡ್ಸ್ ಏನೋ ಸಿಂಪಲ್ಲಾಗಿ ಇಟ್ಕೊಂಡವ್ರೆ. ಅದನ್ನು ಬಿಡಲ್ಲ ನಮ್ಮ ಹುಡುಗರು. ಹೋದರೆ ಅವರೇ ಅರ್ಧ ತಿನ್ಕೊಬಿಡ್ತಾರೆ ಅಲ್ಲಿರೋ ತಿಂಡಿನೆಲ್ಲ ಪಾಪ. ನಮ್ಮಮ್ಮ ಏನೂ ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಅವ್ರು ಬಿಡೋತ್ತೆಗೆ ಹುಡುಗರು ತಿಂದರೆ ತಿನ್ನಲಿ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಫ್ರೆಂಡ್ಸ್. ಇನ್ನೆಲ್ಲ ಇದ್ದರು. ಇನ್ನು ನಮ್ಮ ಅಣ್ಣ ಒಬ್ಬ ಇರಲಿಲ್ಲ ನೋಡ್ರಿ. ಅವನು ಬಂದ ತಕ್ಷಣ ಅವನ ಮಗ ಓಡೋದು ಅವನ ಹತ್ರಕ್ಕೆ. ಎಲ್ಲರೂ ನಮ್ಮ ಅಕ್ಕ ತಂಗಿರೆಲ್ಲ ಅಲ್ಲೇ ಕೂತಿದ್ವಿ. ನಮ್ಮಮ್ಮ ನಮ್ಮಪ್ಪ ನಾವುಗಳು ಹುಡುಗರು ಎಲ್ಲರೂ ಅಲ್ಲೇ ಇದ್ವಿ. ನಮ್ಮ ಅಣ್ಣ ಒಬ್ಬ ಬ್ಯಾಲೆನ್ಸ್ ಇರಲಿಲ್ಲ. ಅವನು ಬಂದ ಕೊನೆಗೆ ನಮಗೆ ಜಾಯ್ನ್ ಆದ. ಅವನು ಬಂದು ಅವರು ಬರೋದಿಲ್ಲ. ಆಮೇಲೆ ನಮ್ಮ ಭಾವನೂ ಜಾಯ್ನ್ ಆದರು ಫ್ರೆಂಡ್ಸ್. ಅಲ್ಲೇ ಹುಡುಗರು ಕ್ರಿಕೆಟ್ ಎಲ್ಲ ಆಡ್ತಿದ್ರು. ಅವರು ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು ಫ್ರೆಂಡ್ಸ್. ನೋಡಿ ಮಕ್ಕಳುಗಳೆಲ್ಲ ಒಂಥರ ಏನು ಚಂದ. ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಬಿಟ್ರೆ ಹೇರ್ ಸ್ಟೈಲ್ ಮಾಡಿಬಿಟ್ಟು ಫೋಟೋ ತೆಗಿತಾರೆ ಫ್ರೆಂಡ್ಸ್. ಅಮ್ಮ ಮನೆ ಅಂತ ಎಲ್ರಿಗೂ ಅಷ್ಟೇ ಅನ್ಕೋತೀನಿ. ಚೆನ್ನಾಗೇ ಕಾಣಿಸ್ತಿದ್ದೀರಾ ನೋಡಿ. ನಮ್ಮ ಅಕ್ಕ ತಲೆ ಎಲ್ಲ ಬಾಚ್ಕೊಂಡು ಹೋಗಿದ್ದೀವಿ. ರೆಡಿಯಾಗಿ ಬಂದಿದ್ದೀರಾ. ಫೋಟೋ ತೆಗಿತಾಳು ಅವಳಂತಾರೆ ಫೋಟೋ ತೆಗೆದು ತೋರಿಸ್ತಿದ್ದಾಳೆ ಮಕ್ಕಳಿಗೆ. ಇವ್ರ ಸ್ಟೆಪ್ ಚೆನ್ನಾಗಿ ಬರ್ತಾರೆ ಯಾರು. ಎಲ್ಗೋಗಿಲ್ಲ ನಮ್ಮ ಮೊಬೈಲ್ ಇಲ್ವಾ ಅಂಗಡಿ. ಹಾಗೆ ಫ್ರೆಂಡ್ಸ್ ಮಧ್ಯಾಹ್ನ ಒಂದು ಅಲ್ಲಿ ಬಾಳೆ ನೈಟ್ಗೆ ಬಾಳೆದೆಲ್ಲ ಊಟ ಮಾಡೋಣ ಅಂತ ನೋಡಿ ಬಾಳೆ ಎಲ್ಲ ಕುಯ್ತಾ ಇದ್ವಿ. ನಮ್ಮಪ್ಪ ಬಾಳೆ ಎಲ್ಲ ಕುಯ್ಕೊಡ್ತಿದ್ದಾರೆ. ಊಟ ಮಾಡೋಕ್ಕೆ ಅಂತ ಕೊನೆಗೂ ಊಟ ಮಾಡಿದ್ವಿ. ವಿಡಿಯೋ ಬರೀ ಆಟ ಆಡೋದ್ರಲ್ಲಿ ಬರೀ ಓಡಾಡೋದ್ರಲ್ಲಿ ಬಿಸಿ ಆಗುತ್ತೆ ಇವತ್ತು. ವಿಡಿಯೋ ಅಂತ ಯಾರು ಮಾಡ್ಕೊಂಡಿಲ್ಲ, ನಾನು ಮಾಡಲಿಲ್ಲ. ಅಪ್ಪ ಒಂದು ಬಿಡ್ಲಿಲ್ವಾ ಇದು ಬಾಳಗೋನ? ಯಾವ ಥರದ ಅದ್ರಲ್ಲಿ ಬರಲ್ವಾಗ ಹಾಲು ಈಗ ನೀರು ಇದು ಚಿಕನ್ ಮಟನ್ ನೋಡಿ ಫ್ರೆಂಡ್ಸ್. ಇಲ್ಲಿ ಹೊಡಿತಾರೆ ಜಗಳಾಡ್ತಾರೆ.
ಬೇತಾಳ ಕಾಣಿಸ್ತಾನ ನಮಗೆ ಪವರ್ ಸ್ಟಾರ್ ಬಂದಿರ್ಲಿದ್ದೇವ್ರೆ ಅದೃಷ್ಟ ದೇವತೆ ನಾನು ಅದೃಷ್ಟ ಪವರ್ ಸ್ಟಾರ್ 2000 ರೂಪಾಯಿ ಪವರ್ ಸ್ಟಾರ್ ಎರಡು ಲಕ್ಕಿ ಲಕ್ಕಿ ಗರ್ಲ್ ಬೇಡ ಬೇಡ ಪೇಪರೇ ಮುಟ್ಕೊಂಡಿದ್ದೆ ಬ್ಲಾಗು ನಾವು ಮಂಡೆ ಕುರುಬನಕಟ್ಟೆಗೆ ಹೋಗ್ತಿದ್ವಿ ಫ್ರೆಂಡ್ಸ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಅಲ್ಲೇ ಇತ್ತಲ್ಲ ಸೊ ಹಂಗಾಗಿ ಎಲ್ಲರೂ ಹೋಗಿ ಬಂದ್ಬಿಡೋಣ ಅಂದ್ಕೊಂಡು ಹೋಗ್ತಿದ್ದೀವಿ ಫ್ರೆಂಡ್ಸ್ ಸಂಡೇ ಗೇಮೆಲ್ಲ ಆಡಿ ಮುಗಿತು ಫ್ರೆಂಡ್ಸ್ ನೆಕ್ಸ್ಟ್ ಡೇನೇ ಮಂಡೇ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಕ್ಕ ನಾವು ಎಲ್ಲರೂ ಹೋಗ್ತಾ ಇದ್ವಿ ಫ್ರೆಂಡ್ಸ್ ತೋರಿಸ್ಕೊಡ್ತೀವಿ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅದು ಕಮೆಂಟ್ ಮಾಡಿ ಫ್ರೆಂಡ್ಸ್
ಹಾಗೆ ಫ್ರೆಂಡ್ಸ್ ಬಸ್ ಒಳಗಡೆ ಒಂದು ಕಾಮಿಡಿ ಆಯಿತು. ಈ ಅಜ್ಜ ಮತ್ತು ಅಜ್ಜಿ ಇಬ್ಬರು ಇದ್ದಾರಲ್ಲ, ಬಸ್ ಹತ್ತಿದಾಗ ಸ್ವಲ್ಪ ಗಲಾಟೆ ಮಾಡ್ಕೊತಾ ಇದ್ರು, ಹಾಗೆ ಜಗಳ ಮಾಡ್ಕೊತಾ ಇದ್ರು. ನೋಡಿ ನೆಕ್ಸ್ಟು ಬಸ್ಸು ಹೋಗ್ತಾನೆ ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ ಆ ಅಜ್ಜಿ ಬಂದು. ಫ್ರೆಂಡ್ಸ್ ನಾವು ತಿಂಡಿ ಮಾಡಿರಲಿಲ್ಲ ಮನೇಲಿ, ಹಾಗೆ ಎಲ್ಲ ಸ್ನಾನ ಮಾಡ್ಕೊಂಡು ಹಾಗೆ ಹೊರಟ್ಬಿಟ್ಟಿದ್ವಿ. ಅಲ್ಲಿಗೆ ಮಾಡ್ಕೊಂಡಿದ್ದೆ ರೈಸ್ ಬಾತು, ಅದಕ್ಕೆ ಪ್ಲೇಟ್ ಎಲ್ಲ ತಗೊಳ್ತಾ ಇದ್ದಾರೆ ನಮ್ಮ ಅಕ್ಕ. ಬಿಳಿ ಕಲ್ಲು, ಸಿಂಹ ರಾಶಿಯಾಗಿ ಕೆಂಪು, ಮಾಣಿಕ್ಯ ಕಲ್ಲು, ಕನ್ಯಾ ರಾಶಿಯಾಗಿ ಸಿಂಹ, ತುಲಾ ರಾಶಿಯಾಗಿ ಬಿಳಿ ಕಲ್ಲು, ವೃಶ್ಚಿಕ ರಾಶಿಯಾಗಿ ಕೆಂಪು ದಾಸೋಹದಲ್ಲಿ ಊಟ ಇಲ್ಲ, ಅವ್ರು ಮಾಡಿರಲಿಲ್ಲ, ಕೈ ತೊಳಿತಿದ್ರು. ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಆದಮೇಲೆ ನಮ್ಗೆ ಗೊತ್ತಿಲ್ಲ ದಾಸೋಹದಲ್ಲಿ ಊಟ ಕೊಡ್ತಾರೆ ಅಂತ. ನಾವು ದಾಸೋಹದಲ್ಲಿ ಊಟ ಮಾಡಿದ್ವಿ. ಹಾಗೆ ಮನೆಯಿಂದ ರೈಸ್ ಬಾತ್ ಮಾಡ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್. ಇನ್ನು ಅದೇ ವೇಸ್ಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅಲ್ಲಿ ಸ್ವಲ್ಪ ತಿಂದಿದ್ವಿ ಅಷ್ಟೇ ದಾಸೋಹದಲ್ಲಿ. ಹಾಗೆ ರೈಸ್ ಬಾತ್ ಮಾಡ್ಕೊಂಡು ಹೋಗಿದ್ವಲ್ಲ, ಅದನ್ನು ತಿನ್ನೋಣ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ ಫ್ರೆಂಡ್ಸ್, ನಮ್ಮ ಅಕ್ಕ ಎಲ್ಲರೂ. ಅದನ್ನು ಸ್ವಲ್ಪ ತಿನ್ಕೊಳ್ಳೋಣ, ವೇಸ್ಟ್ ಮಾಡೋದು ಯಾಕೆ ಅಂತ ಹುಡುಗರಿಗೆಲ್ಲ ಕೊಡೋಣ ಅಂತ ಫ್ರೆಂಡ್ಸ್ ನಾವು ತಗೊಂಡೋಗಿ ತಿಂಡಿನ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಹೊರಟ್ವಿ ಫ್ರೆಂಡ್ಸ್. ಹೊರಟು ಬಸ್ಸಲ್ಲಿ ಹೋಗಿದ್ವಿ, ಹಂಗಾಗಿ ತಿನ್ಕೊಂಡು ಹೊರಟ್ಬಿಟ್ವಿ ಫ್ರೆಂಡ್ಸ್. ಇಲ್ಲಿಗೆ ಬ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನಾದ್ರು ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.